ಲಾರ್ಡ್. ಕರ್ತನ ನಾಮ ಮಾತ್ರ ಮಹಿಮೆಪಡಲಿ. ಈ ವೇಳೆಯಲ್ಲಿ ನೊಂದಿರೋಂಥ ಹೆಣ್ಮಕ್ಳಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿರಲಿ. ನೀವು ಎಷ್ಟು ನೊಂದಿದ್ದೀರಂತ ದೇವ್ರು ನನಗೆ ಒಬ್ಬೊಬ್ರು ನೋವು ದೇವ್ರು ನನಗೆ ತೋರಿಸಿದ್ದಾರೆ. ಕಣಿವೆಯಲ್ಲಿ ನಾನು ನಡೆಯುವಾಗ ಕೋಲು ದೊನ್ನೆ ನನಗೆ ಧೈರ್ಯ ಕೊಡುತ್ತೆ ಅಂತ ವಾರ್ತೆಗಳಿದೆ. ಮನುಷ್ಯನ ಮಾತ್ರ ನಂಬೇಡಿ, ದೇವ್ರ ಮಾತ್ರ ನಂಬ್ರಿ. ದೇವ್ರ ವಾರ್ತೆಗಳು ಏನಿರ್ತದೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳ್ತಾರೆ. ನಮ್ಮ ಮನುಷ್ಯನ ನಂಬಿ ನಾವು ಇರ್ತೀರಿ, ಮನುಷ್ಯನ ಯಾವತ್ತೂ ನಂಬಾರ್ದು. ಯಾಕಂದರೆ ದೇವ್ರ ವಾರ್ತೆ ಹೇಳ್ತದೆ, ಅವ್ನು ಬೆರೆ ಉಸಿರು ಅಂತಾನೆ. ಆ ಬೆರೆ ಕಣ್ಣೀರೇ ನಮ್ಮ ಜೀವಿತದೆಲ್ಲ ಆಗುತ್ತೆ ಅಲ್ವಾ. ಆದರೆ ದೇವ್ರು ಹೇಳ್ತಾರೆ, ನನ್ನನ್ನು ಮಾತ್ರ ನೀವು ಆರಾಧಿಸಿ ಅಂತಾರೆ. ಯಾವ ಮನುಷ್ಯನೂ ನಂಬೇಡ್ರಿ. ಮನುಷ್ಯನ ನಂಬೇಕಂದ್ರೆ ಆತನ ನಮಗೆ ಕೊಟ್ಟಿದ್ದಾರೆ, ಒಂದು ತಾಯ ಕೊಟ್ಟಿದ್ದಾರೆ, ಒಂದು ತಂದೆ ಕೊಟ್ಟಿದ್ದಾರೆ, ಗಣ ಕೊಡ್ಬೇಕು ಅಷ್ಟೇ. ಅದೇ ಅವ್ರ ದೇವರಾಗಿ ನಾವು ಪೂಜಿಸಬೇಕು. ಗಂಡನೂ ಅಷ್ಟೇ, ಅವ್ನು ಗಂಡನಾಗಿದ್ದಾರೆ ಅಷ್ಟೇ. ಅದೇ ಗಂಡ ದೇವ್ರಂತ ಆರಿಸ್ಬಿಡ್ಬೇಡಿ. ಅದೇ ದೇವ್ರು ಏನು ಮಾಡ್ತಾರೆ, ಅಲ್ಲಿ ಯಾರು ಆತನ ಅಂದ್ಬಿಟ್ಟು ತೋರಿಸ್ಬಿಟ್ಬಿಡ್ತಾರೆ. ಕೈ ಬಿಡಲ್ಪಟ್ಟಂಥ ಹೆಣ್ಮಕ್ಳಿಗೆಲ್ಲರಿಗೂ ನಾನು ಹೇಳ್ತೀನಿ, ದೇವರೊಬ್ಬರೇ ನಮಗೆ ದಿಕ್ಕು, ದೇವರೊಬ್ಬರೇ ನಮಗೆ ಆಧಾರ ಕೊಡು. ನಾವು ಕೈ ಪಟ್ಟಿದ್ದೀರಿ ಅಂತ ನಾವು ಅನ್ಕೊಂಡು ನಿಜವಾಗ್ಲೂ ನಮ್ಮನ್ನ ಕೈ ಬಿಟ್ಟಿಲ್ಲ ದೇವರು. ಖಂಡಿತವಾಗಿ ದೇವ್ರ ವಾರ್ತೆಗಳು ಹೇಳ್ತದೆ, ಯಾವ ರೀತಿಯಾಗಿದ್ದರೆ ನಾವು ಆಶೀರ್ವಾದ ಹೊಂದುತ್ತೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಮ್ಮ ದೇವರಾದ ಯೆಹೋವನನ್ನೇ ಆರಿಸಬೇಕು, ಆಗ ಆತ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವ. ನಿಜವಾಗ್ಲೂ ಅನ್ನಪಾನಗಳನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಹೌದು, ಈ ವೇಳೆಯಲ್ಲಿ ನೋಡಿ, ಈ ಲೋಕದಲ್ಲಿ ಅಲ್ಲಲ್ಲಿ ಯುದ್ಧ, ವೇದನೆ, ದುಃಖ, ಕಣ್ಣೀರು. ಹಲ್ಲೆಲೂಯಾ. ಹೌದು, ಅವರೆಲ್ಲ ಎಷ್ಟು ಪಡ್ತಾ ಇದ್ದಾರೆ. ಭಯದಲ್ಲಿ ಕುಂತಿರುವಂಥ ಆ ಜನರನ್ನು ಒಮ್ಮೆ ನಾವು ನೋಡೋಣ. ಕಣಿವೆಯಲ್ಲಿ ನಾನು ನಡೆಯುವಾಗ ಕೋಲು ಧೈರ್ಯ ಕೊಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತೀನಿ, ನಮ್ಮ ಜೀವ ಸ್ವಲ್ಪ ದಿನ ಮಾತ್ರ, ಸ್ವಲ್ಪ ದಿನಕ್ಕೋಸ್ಕರ ನಾವು ಈ ಲೋಕನ ಪ್ರೀತಿಸದೆ ದೇವ್ರನ್ನ ಮಾತ್ರ ಪ್ರೀತಿಸಬೇಕು. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವನು. ದೇವ್ರು ಹೇಳ್ತಾರೆ, ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ವೇಳೆ ವ್ಯಾಧಿ ಬಂದಿದೆ, ನರಳ್ತಾ ಇದ್ದೀನಿ ಅಂದರೆ ನಾನು ಏನು ಮಾಡಿದ್ದೀನಿ, ದೇವ್ರ ವಿರೋಧವಾಗಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾವು ಕರೆಕ್ಟ್ ಮಾಡಿಬಿಟ್ಟು, ನನ್ನ ಪಾಪ ನಾನು ಕೇಳಿಬಿಟ್ಟೆ, ನಾನು ಕ್ಷಮಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಅದರಲ್ಲೇ ಕುತ್ಕೊಂಬಾರ್ದು. ದೇವ್ರು ಹೇಳ್ತಾರೆ, ಅದನ್ನು ಬಿಟ್ಟು ಆಚೆ ಬಂತಾರೆ. ಈ ದಿನ ಎಷ್ಟು ಜನ ಪಾಪ ಕ್ಷಮಾಪಣೆ ಕೇಳ್ತೀರಾ, ಬಟ್ ಪಾಪದಲ್ಲೇ ತುಂಬಿ ತುಳುಕ್ತಾ ಇದ್ದೀರಾ. ತುಂಬ ಜನ ಈ ಲೋಕ ನಂಬಿ ಬರ್ತಾ ಇದ್ದೀರಾ. ನಿಜವಾಗ್ಲೂ ಈ ಲೋಕ ಒಂದಿನ ಕೈ ಕೊಟ್ಟೇ ಕೊಡುತ್ತೆ, ಆದರೆ ದೇವ್ರು ಎಂದಿಗೂ ಕೈ ಕೊಡೋದಿಲ್ಲ. ದೇವರು ಒಂದು ವೇಳೆ ನೀವು ಯಾವುದಾದ್ರೂ ಒಂದು ತಪ್ಪು ಮಾಡಿದ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ಆ ಪಾಪನ ಬಿಟ್ಟುಬಿಡಿ. ಆವಾಗಲೇ ದೇವ್ರ ಕಂಡು ನೀವು ಕರುಣೆ ಹೊಂದೋಕ್ಕಾಗುತ್ತೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವಣವಾಗಲಿ ಬಂಜತನ ಆಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು ಅಂತ ದೇವ್ರ ವಾರ್ತೆಗಳಿದೆ. ಎಷ್ಟು ಒಳ್ಳೆ ದೇವ್ರು ನೋಡಿ. ಈ ಥರ ನಮ್ಗೆ ಯಾರಾದರೂ ಭರವಸೆ ಕೊಡ್ತಾರೆ, ಮನುಷ್ಯರು ಯಾರು ಕೊಡೋಕ್ಕಾಗಲ್ಲ. ಗಂಡ ಕೊಡ್ತಾನೆ ಆಗಲ್ಲ, ತಾಯಿ ಕೊಡ್ತಾರೆ ಆಗಲ್ಲ. ಆದರೆ ದೇವ್ರು ನಮ್ಗೆ ಹೇಳ್ತಾರೆ, ನಾನು ನಿನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ ಅಂತ ಹೇಳ್ತಾರೆ. ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸುತ್ತೇನೆ, ನಿನ್ಗೆ ಆರೋಗ್ಯ ಭಾಗ್ಯ ಕೊಡ್ತೀನಿ ಅಂತ ಹೇಳ್ತಾರೆ ದೇವ್ರು.